ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, 2014ರ ನಂತರ ರಾಹುಲ್ ಗಾಂಧಿ ಕಂಡಲ್ಲಿ ಜನಸಭೆಯಿಂದ ಹಿಡಿದು ಪತ್ರಿಕಾಗೋಷ್ಠಿಗಳವರೆಗೆ ಒಂದು ಮಾತು ಹೇಳ್ತಾ ಇರ್ತಾರೆ. ಈಗಲೂ ಹೇಳ್ತಾನೆ ಇದ್ದಾರೆ. ಅದೇನಪ್ಪಾ ಅಂತಂದ್ರೆ, ನಮ್ಮ ಹೋರಾಟ ಭಾರತೀಯ ಜನತಾ ಪಕ್ಷ ಬಿಜೆಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ವಿರುದ್ಧ ಅಂತ ಪ್ರತಿ ಬಾರಿ ಈ ಮಾತು ಹೇಳ್ತಾರೆ. ಆದ್ರೆ ಇದು ಕಂಪ್ಲೀಟ್ ಸತ್ಯ ಅಲ್ಲ. ಇದು ರಾಹುಲ್ ಗಾಂಧಿಯವರ ಕೇವಲ ಅರ್ಧ ಸತ್ಯ. ರಾಹುಲ್ ಗಾಂಧಿ 2014ರಿಂದ ಕೇವಲ RSS ಮತ್ತು ಬಿಜೆಪಿ ವಿರುದ್ಧ ಮಾತ್ರ ಹೋರಾಡ್ತಾ ಇಲ್ಲ. ಬದಲಿಗೆ ಅವರು ಕಾಂಗ್ರೆಸ್ ಪಕ್ಷದ ಒಳಗೂ ಒಂದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಹೋರಾಟ 2014ರಿಂದಲೂ ನಡೀತಾ ಇದೆ. ಈ ಹೋರಾಟದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ರಾಹುಲ್ ಗಾಂಧಿಗೆ ನೇರ ಸವಾಲು ಹಾಕ್ತಾ ಇದ್ದಾರೆ ಮತ್ತು ಇದು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಸವಾಲಾಗಿದೆ. ಈಗ ಈ ಸವಾಲಿನ ಸರದಿಯಲ್ಲಿ ರಾಹುಲ್ ಗಾಂಧಿ ಅವರ ಮುಂದೆ ಮತ್ತೊಬ್ಬ ಹೊಸ ನಾಯಕ ನಿಂತು ಬಿಟ್ಟಿದ್ದಾರೆ. ಅವರೇ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್. ಕೆಲವು ದಿನಗಳ ಹಿಂದೆ ದಿಗ್ವಿಜಯ್ ಸಿಂಗ್ ಅವರು ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡುತ್ತಾ ಇದ್ದಾಗ ಅವರ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ದೇಶ ವಿರೋಧಿ ಸಂಘಟನೆಯೇ ಅನ್ನುವಂಥ ನೇರವಾದ ಪ್ರಶ್ನೆಯನ್ನ ಇಡಲಾಗಿತ್ತು. ದಿಗ್ವಿಜಯ್ ಸಿಂಗ್ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ನೇರವಾಗಿ ಖಂಡಿತವಾಗಿಯೂ ಅಲ್ಲ ಅಂತ ಉತ್ತರಿಸ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏಕೈಕ ಉದ್ದೇಶ ಅಂದ್ರೆ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದು ಅಂತ ಹೇಳಿಕೆ ಕೊಟ್ಟಿದ್ರು. ದಿಗ್ವಿಜಯ್ ಅವರ ಈ ಉತ್ತರದ ಬಗ್ಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮಾಹಿತಿ ನೀಡಲಾಯಿತು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು RSS ನ ಯಾವುದೇ ರೀತಿಯ ಪ್ರಶಂಸೆಯನ್ನ ಒಪ್ಪಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೇರವಾಗಿ 100 ಕೋಟಿ ಹಿಂದೂಗಳನ್ನ ಪ್ರತಿನಿಧಿಸುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ರಾಹುಲ್ ಗಾಂಧಿಯವರ ಸಿದ್ಧಾಂತವು ಹಿಂದೂ ವಿರೋಧಿ ಸಿದ್ಧಾಂತದಂತೆಯೇ ಕಂಡು ಬಂದಿದೆ. ತಮ್ಮ ಹೋರಾಟವು ಹಿಂದುತ್ವ, ಹಿಂದೂವಾದಿ ಸಿದ್ಧಾಂತ ಮತ್ತು ಶಕ್ತಿಯ ವಿರುದ್ಧ ಅಂತ ರಾಹುಲ್ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಸೊ RSS ಅನ್ನ ಹೊಗಳುವಂತ ಯಾವುದೇ ನಾಯಕನನ್ನ ರಾಹುಲ್ ನೇರವಾಗಿ ಪಕ್ಕಕ್ಕೆ ಸರಿಸ್ತಾರೆ, ಸೈಡ್ ಲೈನ್ ಮಾಡಿಬಿಡ್ತಾರೆ. ಈ ನಡುವೆ ದೆಹಲಿಯ ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂದ್ರೆ CWC ಸಭೆ ನಡೀತಾ ಇದ್ದಾಗಲೇ ದಿಗ್ವಿಜಯ್ ಸಿಂಗ್ ಅವರ ಒಂದು ಟ್ವೀಟ್ ಬಂದಿತ್ತು. CWC ಅನ್ನೋದು ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವಂತಹ ಸಮಿತಿಯಾಗಿದೆ. ಅಲ್ಲಿ ಪಕ್ಷದ ಮುಂದಿನ ಯೋಜನೆಗಳ ಬಗ್ಗೆ ನಿರ್ಧರಿಸಲಾಗುತ್ತೆ. ಅದೆಲ್ಲ ನಿಮಗೆ ಗೊತ್ತು. ಸೊ ಆ ಟೈಮಲ್ಲಿ ದಿಗ್ವಿಜಯ್ ಸಿಂಗ್ ಅವರು ಟ್ವೀಟ್ ಮಾಡಿದಂತಹ ಫೋಟೋ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು 1996ರ ಒಂದು ಫೋಟೋ. ಶಂಕರ್ ಸಿಂಗ್ ವಘೇಲಾ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತಹ ಸಂದರ್ಭದ ಆ ಫೋಟೋ. ಆ ಸಮಾರಂಭದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ಮೊದಲನೇ ಸಾಲಿನಲ್ಲಿ ಕುಳಿತಿದ್ರು. ಅಡ್ವಾಣಿಯವರ ಕುರ್ಚಿಯ ಕೆಳಗೆ ನೆಲದ ಮೇಲೆ ಕುಳಿತಿದ್ದ ವ್ಯಕ್ತಿ ಅಂದಿನ ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ನರೇಂದ್ರ ಮೋದಿ. ಅದೇ ವ್ಯಕ್ತಿ ಮುಂದೆ ಗುಜರಾತ್ ಮುಖ್ಯಮಂತ್ರಿಯಾಗಿ 2014ರಲ್ಲಿ ದೇಶದ ಪ್ರಧಾನಿಯೂ ಆದ್ರು. ಕೇವಲ 30 ವರ್ಷಗಳಲ್ಲಿ ನೆಲದ ಮೇಲೆ ಕುಳಿತಿದ್ದಂಥ ಒಬ್ಬ ಕಾರ್ಯಕರ್ತ ಇಂದು ವಿಶ್ವದ ಅತಿ ದೊಡ್ಡ ಸಂಘಟನೆಯ ನಾಯಕ ಮತ್ತು ಭಾರತದ ಅತ್ಯಂತ ಪ್ರಬಲ ಪ್ರಧಾನಿಯಾಗಿದ್ದಾರೆ. ಈ ಮಾತನ್ನ ಬಿಜೆಪಿ ನಾಯಕರು ಅಥವಾ ಮೋದಿ ಬೆಂಬಲಿಗರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರದ್ದೇ ಪಕ್ಷದ ಹಿರಿಯ ನಾಯಕರೊಬ್ಬರು ಈ ಮಾತನ್ನ ಹೇಳಿದಾಗ ಪರಿಸ್ಥಿತಿ ಗಂಭೀರ ಅನ್ಸುತ್ತೆ. ಈ ಫೋಟೋದೊಂದಿಗೆ ದಿಗ್ವಿಜಯ್ ಸಿಂಗ್ ಅವರು ಒಬ್ಬ ಸಾಮಾನ್ಯ ಬಿಜೆಪಿ ಮತ್ತು RSS ಕಾರ್ಯಕರ್ತ ತನ್ನ ಹಿರಿಯ ನಾಯಕರ ಪಾದದ ಬಳಿ ಕುಳಿತು ಹೇಗೆ ಮೊದಲು ಗುಜರಾತ್ CM ಆದರು, ನಂತರ PM ಆದರು ಮತ್ತು ಇಂದು ಸಂಘಟನೆಯ ದೊಡ್ಡ ಶಕ್ತಿಯಾಗಿದ್ದಾರೆ ಅಂತ ಬರೆದಿದ್ದಾರೆ. ದಿಗ್ವಿಜಯ್ ಸಿಂಗ್ ಅವರು ಈ ಮೂಲಕ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ನೇರ ಸವಾಲು ಹಾಕಿದ್ದಾರೆ ಅನ್ನೋದೇ ಇಲ್ಲಿ ಸತ್ಯ. ಆದ್ರೆ ಇಲ್ಲಿ ದಿಗ್ವಿಜಯ್ ಸಿಂಗ್ ಅವರು ನರೇಂದ್ರ ಮೋದಿ ಅವರ ಉದಾಹರಣೆಯನ್ನೇ ಏಕೆ ನೀಡಿದ್ರು? ಅವರು ಬೇರೆ ನಾಯಕರ ಉದಾಹರಣೆ ನೀಡಬಹುದಾಗಿತ್ತಲ್ವಾ? ಆದ್ರೆ ಮೋದಿ ಅವರನ್ನೇ ಆರಿಸಿಕೊಂಡ್ರು ಯಾಕೆ? ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ತಾವು ಮಾತ್ರ ನರೇಂದ್ರ ಮೋದಿ ಅವರನ್ನ ಎದುರಿಸಬಲ್ಲ ಏಕೈಕ ನಾಯಕ ಮತ್ತು ತಮಗೆ ಮೋದಿ ಅವರ ಬಗ್ಗೆ ಭಯವಿಲ್ಲ ಅಂತ ಹೇಳಿಕೊಳ್ತಾರೆ.
ಅದಕ್ಕಾಗೇನೆ ದಿಗ್ವಿಜಯ್ ಸಿಂಗ್ ಅವರು ರಾಹುಲ್ ಗಾಂಧಿ ಅವರನ್ನ ಟ್ಯಾಗ್ ಮಾಡಿ ಈ ನಾಯಕನ ಸಾಮರ್ಥ್ಯ, ಅವರ ಹೋರಾಟವನ್ನ ನೋಡಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. 30 ವರ್ಷಗಳ ಹಿಂದೆ ನೆಲದ ಮೇಲೆ ಕುಳಿತಿದ್ದ ವ್ಯಕ್ತಿ ಇಂದು ಸತತ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿದ್ದಾರೆ. ಆದ್ರೆ ನೀವು ಪ್ರಧಾನಿಯ ಮನೆಯಲ್ಲೇ ಹುಟ್ಟಿದವರು, ನಿಮ್ಮ ಅಜ್ಜಿ, ನಿಮ್ಮ ತಂದೆ, ನಿಮ್ಮ ಕುಟುಂಬದವರು ಪ್ರಧಾನಿಗಳಾಗಿದ್ದವರು. ಆದ್ರೂ ನೀವು ಇವತ್ತು ಎಲ್ಲಿದ್ದೀರಿ ಅಂತ ರಾಹುಲ್ ಗಾಂಧಿ ಅವರಿಗೆ ಮೆಸೇಜ್ ಕೊಡ್ತಾರೆ. ಕಾರ್ಯಕರ್ತರಿಗೆ ಮನ್ನಣೆ ನೀಡದ ಹೊರತು ಮತ್ತು ಸಂಘಟನೆಯ ಶಕ್ತಿಯನ್ನ ಒಪ್ಪಿಕೊಳ್ಳದ ಹೊರತು ನೀವು ಯಾವತ್ತೂ ಉನ್ನತ ಸ್ಥಾನಕ್ಕೆ ತಲುಪುವುದಕ್ಕೆ ಸಾಧ್ಯವಿಲ್ಲ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ. ಇದು ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ನೀಡಿದ ಚಡಿಯೇಟು. ಸಿಡಬ್ಲ್ಯೂಸಿ ಸಭೆಯಲ್ಲಿ ದಿಗ್ವಿಜಯ್ ಸಿಂಗ್ ಅವರು ಮಾತನಾಡ್ತಾರೆ. ಗಾಂಧಿ ಕುಟುಂಬವು ತನ್ನ ಬಳಿಯೇ ಇಟ್ಟುಕೊಂಡಿರುವ ಅಧಿಕಾರವನ್ನ ಬೇರೆಯವರಿಗೂ ಕೊಡಬೇಕು ಅಂತ ಹೇಳ್ತಾರೆ. ಈ ಹಿಂದೆ ಪಿ ಚಿದಂಬರಂ, ಶಶಿ ತರೂರ್ ಮುಂತಾದ ನಾಯಕರು ರಾಹುಲ್ ನಾಯಕತ್ವಕ್ಕೆ ಸವಾಲು ಹಾಕಿದ್ರು. 2024ರ ಚುನಾವಣೆಯಲ್ಲಿ 99 ಸ್ಥಾನಗಳನ್ನ ಗೆದ್ದ ನಂತರವೂ ಮತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ನಡೆಸಿದ ನಂತರವೂ ರಾಹುಲ್ ಗಾಂಧಿ ಅವರಿಗೆ ಪಕ್ಷದ ಒಳಗಡೆ ತಮ್ಮ ನಾಯಕತ್ವವನ್ನ ಸಾಬೀತುಪಡಿಸಲು ಸಾಧ್ಯವಾಗಲೇ ಇಲ್ಲ. ಈ ಹಿಂದೆ ಇದ್ದ G23 ಗುಂಪಿನ ಉದ್ದೇಶವು ಗಾಂಧಿ ಕುಟುಂಬದ ಹಿಡಿತವನ್ನ ಮುರಿಯುವುದೇ ಆಗಿತ್ತು. ಆದ್ರೆ ಅದು ಕೂಡ ಸಾಧ್ಯ ಆಗ್ಲಿಲ್ಲ. ಈಗ ಕಥೆಯು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ಗಾಂಧಿ ಕುಟುಂಬವು ಅಧಿಕಾರವನ್ನ ಬಿಟ್ಟುಕೊಡದೆ ಇದ್ದರೆ ಅವರಿಗೆ ಅವರ ಕಾಂಗ್ರೆಸ್ ಮುಬಾರಕ್, ನಾವೇ ಹೊಸ ಕಾಂಗ್ರೆಸ್ ಸಿದ್ಧಪಡಿಸುತ್ತೇವೆ ಅನ್ನುವಂತಿದೆ. ಈ ಹೊಸ ಸಿದ್ಧತೆಯಲ್ಲಿ ದಿಗ್ವಿಜಯ್ ಸಿಂಗ್ ಅವರೊಂದಿಗೆ ಶಶಿ ತರೂರ್ ಕೂಡ ಇದ್ದಾರೆ. ಮೊನ್ನೆ ನಡೆದ ಸಿಡಬ್ಲ್ಯೂಸಿ ಸಭೆಯಲ್ಲಿ ಶಶಿ ತರೂರ್ ಹಾಜರಿದ್ರು. ಕಾಂಗ್ರೆಸ್ ಪಕ್ಷವು ಶೀಘ್ರದಲ್ಲೇ ತನ್ನ 140 ವರ್ಷಗಳ ಇತಿಹಾಸದಲ್ಲಿ ಎಂದೂ ಕಾಣದಂತಹ ಪರಿಸ್ಥಿತಿಯನ್ನ ಎದುರಿಸುವ ಸಾಧ್ಯತೆ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. 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 ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.